ಒಂದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೇಜರ್ ಆಗಿ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳು ಏನೇನಿದೆ ಅದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಅಂದ್ರೆ ನಿಮ್ಗೆ ಈ ಕಡೆ ಯೋಜನೆಯನ್ನು ಕವರ್ ಆಗಬೇಕು, ಹಾಗೆ ಇಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ಕೊಟ್ಟಂತಹ ಮಾಹಿತಿಯು ಕೂಡ ಪರಿಪೂರ್ಣ ಆಗಬೇಕು ಸ್ನೇಹಿತರೆ. ಹಾಗಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳು ಯಾವ್ಯಾವ ಇದೆ 2023-24ರಲ್ಲಿ ಅವನ್ನೆಲ್ಲವನ್ನ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಕೃಷಿಯಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಈ ಹಂತದಲ್ಲಿ ಬರುತ್ತೆ. ಇನ್ನು ನಂತರದಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂತದ್ದು, ಆಮೇಲೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತದ್ದು, ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ ಯೋಜನೆಗಳು, ಇವೆಲ್ಲವೂ ಹಂತ ಹಂತವಾಗಿ ಇನ್ನೊಂದು 2 ತರಗತಿಗಳು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳಾಗಿರುತ್ತೆ. ಇವೆಲ್ಲವೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬರುವಂತಹ ಒಂದು PDO ಮತ್ತು BA ಎಕ್ಸಾಮ್ಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನ ನೀವು ಸ್ಟಡಿ ಮಾಡದೆ ಹೋಗಬೇಡಿ. ಎಕ್ಸಾಮ್ ಬರೆಯೋಕೆ ತುಂಬಾ ಕಷ್ಟ ಆಗುವಂತಹ ನಿಟ್ಟಿನಿಂದ ಈ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು ನಿಮಗೆ ತಿಳಿದಿರಬೇಕಾಗುತ್ತೆ. ಹಾಗಾದ್ರೆ ಕೃಷಿ ಕ್ಷೇತ್ರ ಏನು ಸಾಧನೆಯನ್ನ ಮಾಡುತ್ತೆ ಅಥವಾ ಏನು ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕತೆಯ ಪ್ರಾಥಮಿಕ ವಲಯ ಅಂತ ನಾವು ಕೃಷಿ ಕ್ಷೇತ್ರವನ್ನ ಕರೆಯುವಂಥದ್ದು, ವ್ಯವಸಾಯವನ್ನ ಕರೆಯುವಂಥದ್ದು. ನೋಡಿ, ಆರ್ಥಿಕತೆಯ ಪ್ರಾಥಮಿಕ ವಲಯ, ಪ್ರೈಮರಿ ಸೆಕ್ಟರ್ ಅಂತ ನಾವು ಕೃಷಿಯನ್ನ ಕರಿತೇವೆ. ನೋಡಿ, ಇದು ನಮ್ಮ ಸಂವಿಧಾನದ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ಒಂದು ವಿಷಯವಾಗಿರುತ್ತೆ. ಕೃಷಿ ಅನ್ನುವಂಥದ್ದು ಸಂವಿಧಾನದ ರಾಜ್ಯ ಪಟ್ಟಿಯ ಒಂದು ವಿಷಯವಾಗಿ ನಾವು ಇದನ್ನ ನೋಡ್ತೇವೆ. ಜೊತೆಗೆ ಅತಿ ಹೆಚ್ಚು ಜನರು ಒಂದು ಉದ್ಯೋಗವನ್ನ ಕಲ್ಪಿಸುವಂತಹ ಮತ್ತು ಅವಲಂಬಿತವಾಗಿರುವಂತಹ ಒಂದು ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಕೃಷಿ ಕ್ಷೇತ್ರವನ್ನ ಸ್ನೇಹಿತರೆ. ಯಾವುದನ್ನ ಸಾಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನುವಂತಹ ಒಂದು ಗಾದೆ ಮಾತೆ ಇದೆ. ಯಾವುದೇ ಒಂದು ವಿದ್ಯೆಯನ್ನ ಕಲಿಯೋದಕ್ಕಿಂತ ಒಂದು ವ್ಯವಸಾಯ ಮಾಡಿ ನೀನು ಒಂದು ವಿದ್ಯೆಯನ್ನ ಕಲಿಬಹುದು ಅನ್ನುವಂಥದ್ದು ಈ ಗಾದೆಯ ಅರ್ಥ ಆಗಿರುತ್ತೆ. ಇನ್ನು ನಂತರದಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೆಲವೊಂದು ಯೋಜನೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಕೆಲವೊಂದು ಸಂಸ್ಥೆಗಳ ಬಗ್ಗೆ ನಿಮಗೆ ತಿಳಿಸ್ತೇನೆ. ಇಲ್ಲಿ ಕೃಷಿ ಸಂಬಂಧಿತವಾದಂತಹ ಒಂದು ಸಂಸ್ಥೆಗಳು, ಅದರ ಪ್ರಧಾನ ಕಚೇರಿ ಎಲ್ಲೆಲ್ಲಿರುತ್ತೆ. ಮೊದಲನೇದಾಗಿ ನೋಡೋದಾದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅನ್ನುವಂಥದ್ದು ಎಲ್ಲಿದೆ? ಇದು ಬೆಂಗಳೂರಿನಲ್ಲಿ ಇರುವಂಥದ್ದು. ಮುಂದೆ ಎಕ್ಸಾಮ್ ದೃಷ್ಟಿಯಿಂದ ಈ ಸಂಸ್ಥೆಗಳು ಎಲ್ಲಿ ಕೇಂದ್ರ ಕಚೇರಿ ಇರುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕಾಗುತ್ತೆ. ಹಾಗಾಗಿ ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆ ಇದು ಕೂಡ ಬೆಂಗಳೂರಲ್ಲೇ ಇರುವಂಥದ್ದು, ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ರಾಷ್ಟ್ರೀಯ ಸಾಂಬಾರು ಪದಾರ್ಥಗಳ ಸಂಶೋಧನಾ ಸಂಸ್ಥೆ ಇದು ಮಡಿಕೇರಿಯಲ್ಲಿ ಇದೆ ಸ್ನೇಹಿತರೆ. ಮಡಿಕೇರಿಯಲ್ಲಿ ಇರುವಂಥದ್ದು ರಾಷ್ಟ್ರೀಯ ಸಾಂಬಾರು ಪದಾರ್ಥಗಳ ಸಂಶೋಧನಾ ಸಂಸ್ಥೆ. ಇನ್ನು ಗೇರು ಅಭಿವೃದ್ಧಿ ನಿಗಮ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಅನ್ನುವಂಥದ್ದು ಮಂಗಳೂರಲ್ಲಿ ಇರುವಂಥದ್ದು. ಇನ್ನು ಗೇರು ಸಂಶೋಧನಾ ನಿರ್ದೇಶನಾಲಯ ಅದು ಇರುವಂಥದ್ದು ಪುತ್ತೂರು, ದಕ್ಷಿಣ ಕನ್ನಡ ಡಿಸ್ಟಿಕ್ ಅಲ್ಲಿ ಬರುವಂಥದ್ದು. ಪುತ್ತೂರಲ್ಲಿ ಇರುವಂಥದ್ದು. ಹಾಗೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿರುವಂಥದ್ದು ಶಿವಮೊಗ್ಗದಲ್ಲಿ ಇರುವಂಥದ್ದು. ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕಂಡು ಬರುತ್ತೆ. ಇನ್ನು ತೋಟಗಾರಿಕಾ ವಿಶ್ವವಿದ್ಯಾಲಯ ಅನ್ನುವಂಥದ್ದು ಬಾಗಲಕೋಟೆಯಲ್ಲಿ ಕಂಡು ಬರುವಂಥದ್ದು. ಇನ್ನು ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಅಥವಾ ಸಂಗೋಪನೆ, ಜಲಾನಯ ಅಭಿವೃದ್ಧಿ ವಿಶ್ವವಿದ್ಯಾಲಯ ಕಂಡು ಬರುವಂಥದ್ದು ಬೆಂಗಳೂರು ಮತ್ತು ಧಾರವಾಡ, ಇವೆರಡೂ ಭಾಗದಲ್ಲಿ ಈ ಒಂದು ವಿದ್ಯಾಲಯಗಳು ಕಂಡು ಬರುತ್ತೆ. ಇನ್ನು ಕರ್ನಾಟಕದ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣೀಕರಣ ಸಂಸ್ಥೆ ಅನ್ನುವಂಥದ್ದು ಬೆಂಗಳೂರಲ್ಲಿ ಇರುವಂಥದ್ದು. ಇವೆಲ್ಲ ಈ ಸಂಸ್ಥೆಗಳು ಏನ್ ಮಾಡುತ್ತೆ ಅನ್ನುವಂಥದ್ದು ಹೊಸದನ್ನ ಅನ್ವೇಷಣೆ ಮಾಡುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಶೋಧನೆಗಳನ್ನ ಕೈಗೊಳ್ಳುವಂಥದ್ದು, ನಿರ್ದೇಶನಗಳನ್ನ ಕೊಡುವಂಥದ್ದು, ಸಲಹೆ ಸೂಚನೆಗಳನ್ನ ಕೊಡುವಂಥದ್ದು, ಯಾವುದಕ್ಕೆ? ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಈ ಸಂಸ್ಥೆಗಳು ಕಾರ್ಯವನ್ನ ನಿರ್ವಹಿಸುವಂಥದ್ದು. ಹಾಗಾಗಿ ಇದರ ಮಾಹಿತಿ ಅನ್ನುವಂಥದ್ದು ಮೊದಲು ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಸ್ಕೀಮ್ಗಳ ಹಂತಕ್ಕೆ ಬಂದ್ರೆ ಮೊದಲನೇದಾಗಿ ನಾವು ಸ್ಕೀಮ್ ಅನ್ನು ನೋಡ್ತೇವೆ. ಕೃಷಿ ಯಂತ್ರಧಾರೆ ಅನ್ನುವಂಥದ್ದು ರೈತರಿಗೆ ಒಂದು ಯಂತ್ರಗಳ ಒಂದು ಬಳಕೆಗೆ ಪರಿಚಯ ಮಾಡಿಕೊಡುವಂಥದ್ದು. ಕೃಷಿ ಯಂತ್ರಗಳನ್ನ ಅಂದ್ರೆ ಈಗ ಹೊಲವನ್ನ ಉಳುಮೆ ಮಾಡಲು ಒಂದು ನೇಗಿಲಿನ ಸಹಾಯ ಬೇಕಾಗುತ್ತೆ. ಆ ಸಹಾಯಕ್ಕೆ ಒಂದು ಟ್ರ್ಯಾಕ್ಟರ್ ಬೇಕಾಗುತ್ತೆ, ಅಥವಾ ಇನ್ಯಾವುದೋ ಒಂದು ಭೂಮಿಯನ್ನ ಹದ ಮಾಡಲಿಕ್ಕೋಸ್ಕರವಾಗಿ ನಾನಾ ಬಗೆಯ ಒಂದು ಯಂತ್ರೋಪಕರಣಗಳು ಬೇಕಾಗುತ್ತೆ ಕೃಷಿಗೆ ಸಂಬಂಧಪಟ್ಟಂತದ್ದು. ಹಾಗಾಗಿ ಈ ಯಂತ್ರಗಳ ಒಂದು ಬಾಡಿಗೆ ಆಧಾರಿತ ಒಂದು ಸೇವಾ ಕೇಂದ್ರ, ಈಗ ಎಲ್ಲರ ಹತ್ರನೂ ಈ ದುಡ್ಡಿನ ಒಂದು ಸವಲತ್ತು ಇರೋದಿಲ್ಲ. ಹಾಗಾಗಿ ರೈತರು ಏನ್ ಮಾಡ್ತಾರೆ, ಈ ಒಂದು ಕೃಷಿ ಯಂತ್ರಧಾರೆ ಕಾರ್ಯಕ್ರಮದ ಅಡಿ ಬಾಡಿಗೆ ಒಂದು ಈ ಯಂತ್ರೋಪಕರಣಗಳನ್ನ ಪರಿಚಯಿಸಿಕೊಂಡು ಅವರ ಒಂದು ಭೂಮಿಯನ್ನ ಹದ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಈ ಮೂಲಕವಾಗಿ ಕೃಷಿ ಯಂತ್ರಧಾರೆ ಅನ್ನುವಂಥದ್ದು ಕೆಲಸ ಮಾಡುತ್ತೆ. ಇದು ಹೋಬಳಿ ಮಟ್ಟದಲ್ಲಿ ಬರುವಂತಹ ಒಂದು ಯೋಜನೆ ಆಗಿರುತ್ತೆ, ನೆನಪಿರಲಿ, ಹೋಬಳಿ ಮಟ್ಟದಲ್ಲಿ. ಇನ್ನು ರೈತರ ಮಕ್ಕಳಿಗೆ ಒಂದು ಭೂ ರಹಿತ ಇರುವಂತಹ ಒಂದು ಕೃಷಿಕರಿಗೆ, ಭೂ ಯಾರಿಗೆ ಕಡಿಮೆ ಇರುವಂತಹ ರೈತರಿಗೆ ಆ ರೈತರ ಮಕ್ಕಳಿಗೆ ಒಂದು ಶಿಷ್ಯ ವೇತನವನ್ನ ಅಂದ್ರೆ ಸ್ಕಾಲರ್ಶಿಪ್ ಅನ್ನ ಕೊಡುವಂತಹ ಒಂದು ಯೋಜನೆ ಇದ್ರೆ ಅದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ. ಈ ಯೋಜನೆಯಲ್ಲಿ ರೈತರ ಮಕ್ಕಳಿಗೆ ಭೂ ರಹಿತದಂತಹ ಕೃಷಿಕರಿಗೆ ಒಂದು ಸ್ಕಾಲರ್ಶಿಪ್ ಅನ್ನುವಂತಹ ನೀಡುವಂತಹ ಯೋಜನೆ ಮುಖ್ಯಮಂತ್ರಿ ರೈತ ಯೋಜನೆ ಆಗಿರುತ್ತೆ. ಇನ್ನು ಸ್ಮಾರ್ಟ್ ಕೃಷಿ ಅನ್ನುವಂಥದ್ದು ಈ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವನ್ನ ಮಾಡಬೇಕು, ಹಾಗೆ ಹೊಸದನ್ನ ನಾವೀನ್ಯತೆಯನ್ನ ಕಾಣಬೇಕು, ಹಾಗೆ ತಂತ್ರಜ್ಞಾನವನ್ನ ಬಳಸುವಂಥದ್ದು, ಇತ್ತೀಚೆಗೆ ಬಂದಂತಹ ಒಂದು ಹೊಸ ತಂತ್ರಜ್ಞಾನಗಳನ್ನ ಬಳಸುವಂಥದ್ದು, ಹಾಗೆ ಕೃಷಿ ವ್ಯವಹಾರ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡುವಂಥದ್ದು, ಕೃಷಿ ವ್ಯವಹಾರಗಳಿಗೆ ಒಂದು ಮಾರುಕಟ್ಟೆಗಳ ಒಂದು ಸಮೀಪವಿರುವಂತಹ ಒಂದು ವ್ಯವಸ್ಥೆಯನ್ನ ಕೈಗೊಳ್ಳುವಂಥದ್ದು, ಅಥವಾ ಹೊಸ ಯೋಜನೆಗಳನ್ನ ಕೈಗೊಳ್ಳುವಂಥದ್ದು, ಇವೆಲ್ಲವನ್ನ ಸ್ಮಾರ್ಟ್ ಕೃಷಿ ಯೋಜನೆ ಏನಿದೆ ಅದು ಒಂದು ಪರಿಚಯವನ್ನ ಮಾಡಿಕೊಡುವಂಥದ್ದು. ನೆನಪಿರಲಿ, ಸ್ಮಾರ್ಟ್ ಕೃಷಿ ಹಾಗೆ ಯಂತ್ರಧಾರೆ ಹಾಗೂ ಮುಖ್ಯಮಂತ್ರಿ
ಮುಖ್ಯಮಂತ್ರಿ ವಿದ್ಯಾನಿಧಿ. ಈ ಯೋಜನೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಇದು ನಿಮ್ಮ ತಲೆಯಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು ಕೃಷಿ ಭಾಗ್ಯ ಯೋಜನೆ. ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಇತ್ತೀಚೆಗೆ ನೀವಂತೂ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಬಿಸಿಲನ್ನ ನೋಡ್ತಾ ಇದ್ದೀವಿ ನಾವು. ಈ ಸಮರ್ಪಕ ಮಳೆ ನೀರು ಸಂಗ್ರಹಣೆಯನ್ನ ಮಾಡಿ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಳ ಮಾಡೋಕ್ಕೋಸ್ಕರವಾಗಿ ರೈತರಿಗೆ ಒಂದು ಕೃಷಿ ಹೊಂಡದ ನಿರ್ಮಾಣವನ್ನ ಮಾಡ್ತಾರೆ. ಈ ಕೃಷಿ ಹೊಂಡ ಅನ್ನುವಂಥದ್ದು ಮುಂಚೆ ಎಲ್ಲ ಹೊಂಡವನ್ನ ತೆಗೆದು ಮಾಡುವಂಥದ್ದು. ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ, ಮಳೆ ನೀರನ್ನ ಸಂಗ್ರಹಣೆ ಮಾಡಿ, ಅಂದ್ರೆ ಒಂದು ಪಾಲಿಥೀನ್ ಹೊದಿಕೆಯ ಒಂದು ಪ್ಲಾಸ್ಟಿಕ್ ಅನ್ನ ಹಾಕಬೇಕಾಗುತ್ತೆ. ಅಲ್ಲಿ ಪ್ಲಾಸ್ಟಿಕ್ ಅನ್ನ ಹಾಕಿ ಆ ಕೃಷಿ ಹೊಂಡಕ್ಕೆ ನೀರನ್ನ ಸಂಗ್ರಹ ಮಾಡುವಂತಹ ಒಂದು ಕೆಲಸವನ್ನ ಕೈಗೊಳ್ತಾರೆ. ಇಲ್ಲಿ ಡೀಸೆಲ್ ಪಂಪ್ ಸೆಟ್ ಗಳನ್ನ, ಲಘು ನೀರಾವರಿ ಹಂತವನ್ನ, ಹಾಗೆ ಅದಕ್ಕೆ ಸುತ್ತಲೂ ಒಂದು ತಂತಿ ಬೇಲಿ ವ್ಯವಸ್ಥೆಯನ್ನ, ಇದೆಲ್ಲವನ್ನ ಯೋಜನೆಯನ್ನ ಹಾಕಿಕೊಡುವಂತಹ ಯೋಜನೆಯಾಗಿದೆ ಕೃಷಿ ಭಾಗ್ಯ. ಕೃಷಿ ಭಾಗ್ಯ ಇದರಲ್ಲಿ ಕೃಷಿ ಹೊಂಡ ಬರುತ್ತೆ. ಕೃಷಿ ಹೊಂಡ, ಆ ಕೃಷಿ ಹೊಂಡಕ್ಕೆ ಒಂದು ಸುತ್ತಲೂ ಕೂಡ ಒಂದು ಪಾಲಿಥೀನ್ ಇರುವಂತಹ ಒಂದು ಪ್ಲಾಸ್ಟಿಕ್ ಅನ್ನ ಹಾಕಲಾಗುತ್ತೆ. ಜೊತೆಗೆ ಒಂದು ಪಂಪ್ ಸೆಟ್ ಮನೆಯನ್ನ ಕೂಡಿಸಲಾಗುತ್ತೆ. ಜೊತೆಗೆ ಲಘು ನೀರಾವರಿಯ ಸುತ್ತಲೂ ಕೂಡ ಒಂದು ತಂತಿ ಬೇಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಇದೆಲ್ಲವೂ ಕೂಡ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು ಗಮನಿಸುವಂತದ್ದು. ಇನ್ನು ನಂತರದ ಯೋಜನೆ ಕೃಷಿ ನವೋದ್ಯಮ ಯೋಜನೆ. ಈ ಒಂದು ಯೋಜನೆಯಲ್ಲಿ ಕೃಷಿ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಹಾಗೂ ಕೃಷಿ ಮಾರುಕಟ್ಟೆಗೆ ಸಂಬಂಧಿತ ವಲಯಗಳಲ್ಲಿ ನಾವೀನ್ಯತೆಯನ್ನ ಪ್ರೋತ್ಸಾಹಿಸುವಂತದ್ದು. ಇನ್ನು ಕೃಷಿಗೆ ಸಂಬಂಧಪಟ್ಟಂತಹ ಮಾರುಕಟ್ಟೆಗಳು ಬರುವಂತದ್ದಲ್ಲಿ ನಾವೀನ್ಯತೆಯನ್ನ, ಹೊಸದನ್ನ ಪ್ರೋತ್ಸಾಹಿಸುವಂತಹ ಒಂದು ಕೆಲಸವನ್ನ ಮಾಡುವಂತಹ ಯೋಜನೆ ಹೊಂದಿದೆ ಅಂದ್ರೆ ಕೃಷಿ ನವೋದ್ಯಮ ಯೋಜನೆ. ಇನ್ನು ನಂತರದ ಯೋಜನೆಯನ್ನ ನೋಡೋದಾದ್ರೆ ಇಲ್ಲಿ ರಸಗೊಬ್ಬರಗಳಿಗೆ ಒಂದು ಯೋಜನೆ ಬಂದಿರುವಂತದ್ದು. ಸಾವಯವ ಗೊಬ್ಬರದ ಜೊತೆಯಲ್ಲಿ ರೈತರು ಕೂಡ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಬ್ರ್ಯಾಂಡ್ ಇದೆ, ಅದು ಭಾರತ್ ಬ್ರ್ಯಾಂಡ್ ರಸಗೊಬ್ಬರ ಅನ್ನುವಂಥದ್ದು ನೋಡ್ತೇವೆ. ಹಾಗೆ PM ಪ್ರಣಮ್ ಯೋಜನೆಯ ಅಡಿಯಲ್ಲೂ ಕೂಡ ರೈತರಿಗೆ ಒಂದು ರಸಗೊಬ್ಬರದ ಬಳಕೆ ಮಾಡುವುದಕ್ಕೆ, ಹಾಗೆ ಪರ್ಯಾಯ ಗೊಬ್ಬರಗಳನ್ನ ಉತ್ತೇಜನಕ್ಕೆ ಸಂಬಂಧಪಟ್ಟಂತಹ ಒಂದು ಕೈಗೊಳ್ಳುವಿಕೆಯ ಕೆಲಸವನ್ನ ಈ ಒಂದು ಯೋಜನೆ ಮಾಡುವಂಥದ್ದು. ಇಲ್ಲಿ ಜಗತ್ತಿನ ನಂಬರ್ 1 ಸಹಕಾರ ಸಂಘವಾಗಿ ಇಫ್ಕೋ ಸಂಸ್ಥೆ, ಇಂಡಿಯನ್, ಇಲ್ಲಿ ಬರ್ದಿದ್ದೀವಿ ನೋಡಿ, DAP ಗೊಬ್ಬರದ ಮೇಲೆ ಬರ್ದಿದೆ, ಸಾರಿ 1026, ಇದು 1026ರ ಒಂದು ಗೊಬ್ಬರದ ಮೇಲೆ ಬರ್ದಿರುತ್ತೆ ನಿಮ್ಗೆ ಇಫ್ಕೋ ಅಂತ. ಇಲ್ಲಿ ಇಫ್ಕೋ ಅಂದ್ರೆ ಇಂಡಿಯನ್ ಫಾರ್ಮರ್ ಫರ್ಟಿಲೈಸರ್ ಕೋಆಪರೇಟಿವ್ ಅನ್ನುವಂಥದ್ದು. ಅವರು ಒಂದು ಜಗತ್ತಿನ ಒಂದು ನಂಬರ್ 1 ಸಹಕಾರ ಸಂಘವಾಗಿ ಯಾವುದಕ್ಕೆ, ರಸಗೊಬ್ಬರಗಳಿಗೆ ಇಫ್ಕೋ ಸಂಸ್ಥೆ ಏನಿದೆ ಅದು ರಸಗೊಬ್ಬರವನ್ನ ಒದಗಿಸುವಂತಹ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು. ರಸಗೊಬ್ಬರವನ್ನ ಬಳಕೆ ಮಾಡುವುದರ ಜೊತೆಯಲ್ಲಿ ರೈತರು ಅಲ್ಲಿನ ಒಂದು ಮಣ್ಣಿನ ಗುಣಮಟ್ಟವನ್ನು ಕೂಡ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲಾ ಪ್ರದೇಶದ ಮಣ್ಣು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಕೆಲವೊಂದು ಬಾರಿ ಒಂದು ಮಣ್ಣು ಬೇರೆ ಬೆಳೆಗಳಿಗೆ ಸೂಕ್ತವಾಗಿದ್ರೆ ಇನ್ನೊಂದು ಮಣ್ಣು ಬೇರೆ ಬೆಳೆಗಳಿಗೆ ಸೂಕ್ತವಾಗಿರುತ್ತೆ. ಹಾಗಾಗಿ ಅಲ್ಲಿನ ಮಣ್ಣಿನ ಗುಣಮಟ್ಟವನ್ನ ಒಂದು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ NMSA, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಫಾರ್ಮರ್ ವೆಲ್ಫೇರ್ ಅವರ ಅಡಿಯಲ್ಲಿ ಈ ಒಂದು ನ್ಯಾಷನಲ್ ಮಿಷನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದೆ. ಅದು ಯಾವುದು ಅಂದ್ರೆ ಮಣ್ಣು ಆರೋಗ್ಯ ಅಭಿಯಾನ್ ಅನ್ನುವಂಥದ್ದು. ಗ್ರಾಮ ಮಟ್ಟ ಅಥವಾ ಹೋಬಳಿ ಮಟ್ಟದಲ್ಲಿ 291 ಪರೀಕ್ಷಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಮಣ್ಣನ್ನ ಪರೀಕ್ಷೆ ಮಾಡಲಾಗುತ್ತೆ. ನೋಡಿ, ಮಣ್ಣಿನಲ್ಲಿ ಇರುವಂತಹ ಒಂದು ಖನಿಜ ವಸ್ತುಗಳು ಯಾವ್ಯಾವು, ಮಣ್ಣಿನಲ್ಲಿ ಇರುವಂತಹ ಸತ್ವಗಳು ಯಾವ್ಯಾವು, ಆ ಮಣ್ಣಿಗೆ ಉತ್ತಮವಾದಂತಹ ಬೆಳೆ ಯಾವುದು, ಇವೆಲ್ಲವನ್ನ ಆಯ್ಕೆ ಮಾಡುವಂತಹ ಒಂದು ಕೆಲಸವನ್ನ NMSA ಕೆಲಸವನ್ನ ಮಾಡುವಂಥದ್ದು. ನೋಡಿ, ಇದು 2000 ಜಾಗತಿಕ ಮಣ್ಣು ಸಂರಕ್ಷಣಾ ದಿನ ಅಂತಾನೂ ಕರಿತೇವೆ ನಾವು. ಡಿಸೆಂಬರ್ 5 2023 ಡಿಸೆಂಬರ್ 5 ಒಂದು ಘೋಷವಾಕ್ಯ ಒಂದು ಬಂತು. ಯಾವುದು ಅಂದ್ರೆ ಸಾಯಿಲ್ ಅಂಡ್ ವಾಟರ್, ನೀರು ಮತ್ತು ಮಣ್ಣು ಅನ್ನುವಂಥದ್ದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ, ಅಂದ್ರೆ ಸೋರ್ಸ್ ಆಫ್, ಅಂದ್ರೆ ಒಂದು ಸಂಪನ್ಮೂಲ ರೀತಿ ಅನ್ನುವಂತಹ ಒಂದು ಒಂದು ಘೋಷವಾಕ್ಯದ ಅಡಿಯಲ್ಲಿ ಬಂದಿರುವಂತದ್ದು. ಸಾಯಿಲ್ ಅಂಡ್ ವಾಟರ್ ಎ ಸೋರ್ಸ್ ಆಫ್ ಲೈಫ್ ಅನ್ನುವಂಥದ್ದು. ಇದು ಮಣ್ಣಿಗೆ ಸಂಬಂಧಪಟ್ಟಂತಹ ಯೋಜನೆ. ನೋಡಿ, ಮಣ್ಣು ಆರೋಗ್ಯ ಅಭಿಯಾನ. ಇನ್ನು ನಂತರದಲ್ಲಿ ಕೃಷಿ ವಿಕಾಸ ಯೋಜನೆ. ಇದು 2007 ಮತ್ತು 2008ರಿಂದ ಜಾರಿಗೆ ಬಂದಿರುವಂತದ್ದು. ಇಲ್ಲಿ ಕೇಂದ್ರ ಕೃಷಿ ರೈತ ಕಲ್ಯಾಣ ಸಚಿವಾಲಯ ಏನಿದೆ ಇದನ್ನ ಪುನರ್ರಚನೆ ಮಾಡಿರುವಂತಹದ್ದು ಗಮನಿಸ್ತೇವೆ. ಇಲ್ಲಿ ಕೃಷಿ ಸಮಗ್ರ ಅಭಿವೃದ್ಧಿ ಮತ್ತು ಪುನಶ್ಚೇತನಕ್ಕೆ ಸಂಬಂಧಪಟ್ಟಂತಹ ಯೋಜನೆ. ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಆಗಿರುತ್ತೆ. ಇದು ಒಂದು ಕೃಷಿಯ ಇಲಾಖೆಯ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡುವಂತದ್ದು. ನೋಡಲ್ ಏಜೆನ್ಸಿಯಾಗಿ ಈ ಒಂದು ಕೆಲಸವನ್ನ ಮಾಡುವಂತದ್ದು. ಇದು ಏನು ಮಾಡುತ್ತೆ, ಇದರ ಉದ್ದೇಶ ಏನು? ಇದು ರೈತರ ಅಗತ್ಯತೆಗಳನ್ನ ಪೂರೈಸಲು ಕೃಷಿಗೆ ಪುನಶ್ಚೇತನವನ್ನ ಕಲ್ಪಿಸಿಕೊಡುವಂತಹ ಒಂದು ಕಾರ್ಯತಂತ್ರಗಳನ್ನ ಮರುಹೊಂದಿಸುವಂತಹ ಕೆಲಸವನ್ನ ಮಾಡುತ್ತೆ. ಜೊತೆಗೆ ಸಾರ್ವಜನಿಕ ಹೂಡಿಕೆಗಳನ್ನ ಉತ್ತೇಜನ ಮಾಡುವಂಥದ್ದು, ಹಾಗೆ ಪ್ರಮುಖ ಬೆಳೆಗಳ ಒಂದು ಇಳುವರಿಯನ್ನ ಕಂಡುಕೊಳ್ಳುವಂಥದ್ದು, ಅಂತರ ಕಡಿಮೆ ಮಾಡುವಂಥದ್ದು, ರೈತರಿಗೆ ಗರಿಷ್ಠ ಆದಾಯ ಯಾವುದರಿಂದ ಬರುತ್ತೆ ಅನ್ನುವಂತಹ ಒಂದು ಯೋಜನೆಗಳನ್ನ ಕಲ್ಪಿಸಿಕೊಡುವಂತಹ ಒಂದು ಕೆಲಸ ಮಾಡುತ್ತೆ. ಯಾವುದು? ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಇದಿಷ್ಟು ಕೃಷಿಗೆ ಸಂಬಂಧಪಟ್ಟಂತದ್ದು. ಇನ್ನು ನಂತರದಲ್ಲಿ ಕೃಷಿಯಲ್ಲಿ ನಾವು ರಾಸಾಯನಿಕಗಳನ್ನ ಬಳಸಿ ಒಂದು ಬೆಳೆಯನ್ನ ಬೆಳೆದ್ವಿ. ಜೊತೆಗೆ ಸಾವಯವ ಕೃಷಿಗೂ ಕೂಡ ಅತ್ಯಂತ ಒಂದು ವ್ಯವಸ್ಥಿತವಾದಂತಹ ಕಾರ್ಯಕ್ರಮಗಳು ನಮ್ಮಲ್ಲಿ ಮೂಡಿ ಬಂದಿರುವಂತದ್ದು. ನೋಡಿ, ಸಾವಯವ ಕೃಷಿ ಅಳವಡಿಕೆಗೆ ದೃಢೀಕರಣ ಕಾರ್ಯಕ್ರಮ ಅನ್ನುವಂಥದ್ದು ಜಾರಿ ತಂದಿರುವಂತದ್ದು. ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ದೃಢೀಕರಣ ಸಂಸ್ಥೆಯ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು. ಮೊದಲನೇದಾಗಿ ರೈತ ಸಿರಿ ಅಂದ ತಕ್ಷಣ ನಿಮಗೆ ಸಿರಿ ಅನ್ನುವಂತಹ ಪದ ಬಂತು ಅಂದ ತಕ್ಷಣ ನೆನಪಾಗಬೇಕು ಮಿಲೆಟ್ಗಳು.
ಒಂದು ಸಿರಿಧಾನ್ಯಗಳ ಒಂದು ವರ್ಷ ಅಂತಾನು ನಾವು ಕರೆದಿವಿ. ಯಾವಾಗ 2023 ನಾವು ಮಿಲೆಟ್ ಇಯರ್ ಅಂತಾನು ಕೂಡ ಕರೆದಿವಿ, ಮಿಲೆಟ್ಸ್ ಇಯರ್ ಅಂತ ಕರೆದಿವಿ. ಇಲ್ಲಿ ರೈತರಿಗೆ ಸಿರಿಧಾನ್ಯಗಳನ್ನ ಪ್ರೋತ್ಸಾಹ ಮಾಡುವಂತಹ ಯೋಜನೆ ಯಾವುದಾಗಿದೆ? ರೈತ ಸಿರಿ ಯೋಜನೆ. ಉದಾಹರಣೆಗೆ ರಾಗಿ, ನವಣೆ, ಸಾಮೆ, ಊದ್ಲು, ಹಾರ್ಗ, ಕೂರ್ಲೆ, ಬರಗು ಮುಂತಾದ ಒಂದು ಸಿರಿಧಾನ್ಯಗಳನ್ನ ಬೆಳೆಯುವಂತಹ ಒಂದು ಉತ್ತೇಜನ ಒಂದು ಕಾರ್ಯಕ್ರಮಗಳನ್ನ ಕೈಗೊಳ್ಳುವಂಥದ್ದು. ಇದು ಎಷ್ಟು ಒಂದು ಹೆಕ್ಟೇರಿಗೆ 10,000 ರೂಪಾಯಿ ಹಂಗೆ ಸಹಾಯಧನವನ್ನು ನೀಡಲಾಗುತ್ತೆ. ಇಂತಹ ಒಂದು ಸಿರಿಧಾನ್ಯಗಳನ್ನ ಬೆಳೆದಾಗ ಇದು ಡಿಬಿಟಿ ಮೂಲಕವಾಗಿ ರೈತರ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಸಿರಿಧಾನ್ಯಗಳನ್ನ ಬೆಳೆಯುವಂತಹ ಕೆಲಸ ರೈತ ಮಾಡ್ತಾನೋ ಈ ರೈತರಿಗೆ ಕೂಡ ಒಂದು ಸಹಾಯಧನವನ್ನು ನೀಡುವಂಥದ್ದು. ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ 2023 ಕರೆದಿದ್ದೀವಿ. ಇದರ ಒಂದು ಸಿರಿಧಾನ್ಯ ಗೀತೆ ನೋಡೋದಾದ್ರೆ ಫಾಲ್ಗುಣೀಶಾ ವಿರಾಚಿತ ಅಂಬರ್ಸಾನ್ ಇನ್ ಮಿಲೆಟ್ಸ್ ಅನ್ನುವಂತಹ ಒಂದು ಗೀತೆಯ ಅಡಿಯಲ್ಲಿ ಕರೆದಿರುವಂಥದ್ದು. ಇನ್ನು PM ಕಿಸಾನ್ ಯೋಜನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಎಕ್ಸಾಮ್ಗಳಿಗೂ ಕೂಡ ಈ ಒಂದು ಯೋಜನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದೇಶದಲ್ಲಿ ಈ ಒಂದು ಕಿಸಾನ್ ಸನ್ಮಾನ್ ಯೋಜನೆಯ ಪ್ರಮುಖ ಉದ್ದೇಶ ಅಂತ ಕೇಳಿದ್ರೆ, ದೇಶದಲ್ಲಿ ಸಾಗುವಳಿ ಭೂಮಿ ಹೊಂದಿರುವಂತಹ ಎಲ್ಲಾ ರೈತರಿಗೆ ಒಂದು ಆದಾಯ ಬೆಂಬಲ ನೀಡುವಂತಹ ಒಂದು ಉದ್ದೇಶವನ್ನು ಹೊಂದಂತದ್ದು PM ಕಿಸಾನ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ. ಈ ಯೋಜನೆಯಡಿಯಲ್ಲಿ ಪ್ರತಿ ವರ್ಷಕ್ಕೆ ಕೇಂದ್ರದಿಂದ ಪ್ರತಿ ವರ್ಷಕ್ಕೆ 6,000 ಒಟ್ಟು 3 ಕಂತುಗಳಲ್ಲಿ 2,000, 2,000, 2,000 3 ಕಂತುಗಳಲ್ಲಿ 6,000 ರೂಪಾಯಿಗಳ ಒಂದು ಸಹಾಯಧನ ಎಲ್ಲ ಕೃಷಿಕರಿಗೆ ಸಿಗುವಂತದ್ದು, ರೈತ ಕುಟುಂಬಗಳಿಗೆ ಒದಗಿಸಿಕೊಡುವಂತಹ ಪ್ರಯತ್ನ ಯಾವುದು ಕೇಂದ್ರ ಸರ್ಕಾರ ಮಾಡುತ್ತೆ. ಇದು PM ಕೇಂದ್ರ ವಲಯದ ಒಂದು ಯೋಜನೆ ಆಗಿರುತ್ತೆ. ಭಾರತ ಸರ್ಕಾರ ಇದಕ್ಕೆ 100% ಸಹಾಯಧನವನ್ನ ನೀಡಿರುವಂತದ್ದು. ಯಾವಾಗ ಜಾರಿಗೆ ಬಂದಿರುವಂತದ್ದು? 1/12/2018 ಜಾರಿಗೆ ಬಂದಿರುವಂತದ್ದು ನೋಡ್ತೇವೆ. ನೋಡಿ ಇಲ್ಲಿ ಒಂದು ಮಾಹಿತಿ ಅನ್ನುವಂಥದ್ದು, ಕರ್ನಾಟಕ ಇದರಲ್ಲಿ 99% ಒಂದು ಫಲಾನುಭವಿಗಳಿಗೆ ಈ ಒಂದು ಸಹಾಯಧನವನ್ನು ನೀಡೋದ್ರಲ್ಲಿ ಒಂದು ಕೆಲಸವನ್ನ ಮಾಡಿರುವಂತದ್ದು. ಇಲ್ಲಿವರೆಗೂ ಎಲಿಜಿಬಲ್ ಬೆನಿಫಿಷಿಯರಿ ನೋಡೋದಾದ್ರೆ ಸುಮಾರು 49,65,327 ಬೆನಿಫಿಷಿಯರಿಗಳು ನಮಗೆ ಕಂಡು ಬರುತ್ತೆ. ಫಂಡ್ ಟ್ರಾನ್ಸ್ಫರ್ ಆಗಿರುವಂತಹ ರೇಟ್ ನೋಡೋದಾದ್ರೆ ಕರ್ನಾಟಕದ್ದು 99% ನಾವು ಇದರಲ್ಲಿ ಕಾಣ್ತೇವೆ ಪ್ರಸ್ತುತ ಒಂದು ಹಣಕಾಸು ವರ್ಷದಲ್ಲಿ. ಇನ್ನು ಬಹಳ ಇಂಪಾರ್ಟೆಂಟ್, ರೈತರಿಗೆ ಒಂದು ಹನಿ ನೀರಾವರಿಗೆ ಸಂಬಂಧಪಟ್ಟಂತಹ ಯೋಜನೆ ಬಂದಿರುವಂತದ್ದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಸೂಕ್ಷ್ಮ ನೀರಾವರಿ ಯೋಜನೆ ಆಗಿರುವಂತದ್ದು ನಾವು ಗಮನಿಸ್ತೇವೆ. ಪ್ರತಿ ಹನಿ ನೀರು ಕೂಡ ಬೆಳೆಗೆ ಒಂದು ಆದ್ಯತೆಯನ್ನು ಕೊಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಕೇಂದ್ರ ರಾಜ್ಯ ಸರ್ಕಾರಗಳು ಇದಕ್ಕೆ ಒಂದು 2 ಜಂಟಿ ಯೋಜನೆ ಅಂತ ಕರೀತೇವೆ. ಇದನ್ನ 60% ಅಡಿಯಲ್ಲಿ ಈ ಒಂದು ಅನುಪಾತದ ಅಡಿಯಲ್ಲಿ ವೆಚ್ಚವನ್ನ ಭರಿಸುವಂತಹ ಕೆಲಸವನ್ನ ಮಾಡುತ್ತೆ. ಯಾವುದು? ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಹನಿ ನೀರಾವರಿಗೆ ಸಹಾಯಧನ ಮೂಲಕವಾಗಿ ಪರಿಚಯಿಸಿದಂತಹ ಯೋಜನೆ ಇದಾಗಿರುತ್ತೆ. ನೋಡಿ ಯಾರಿಗೆ ಅಂದ್ರೆ 2.2 ಹೆಕ್ಟೇರ್ ಹೊಂದಿರುವಂತಹ ಒಂದು ಸಣ್ಣ ರೈತರಿಗೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ? 33% ಹಾಗೆ ರಾಜ್ಯ ಸರ್ಕಾರ 57% ಒಂದು ಸಹಾಯಧನವನ್ನು ಒದಗಿಸಿ 90% ಒಂದು ಅನುದಾನವನ್ನ ಕೊಡುವಂಥದ್ದು. ಇನ್ನು 10% ರೈತನು ಹಾಕೋಬೇಕಾಗುತ್ತೆ. ಇಲ್ಲಿ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡವರು SC ಮತ್ತು ST ಗಳಿಗೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ? 27% ಕೊಡುತ್ತೆ, ರಾಜ್ಯ ಸರ್ಕಾರ 67% ಕೊಡುತ್ತೆ. ಇನ್ನು 90% ಅನುದಾನ ಇದರಿಂದ ಬರುತ್ತೆ. ಉಳಿದಂತಹ ವೆಚ್ಚವನ್ನ ರೈತ ಭರಿಸಬೇಕಾಗುತ್ತೆ. ಇತರೆ ಪ್ರವರ್ಗಗಳಿಗೆ OBC ಗಳಿಗೆ 27% ಸೇಮ್ ಇರುತ್ತೆ. ಇದಕ್ಕೂ ಕೂಡ ರಾಜ್ಯ ಸರ್ಕಾರ 18%, ಒಟ್ಟು 45% OBC ಅವರಿಗೆ ಕೊಡುತ್ತೆ. ಇನ್ನು ಉಳಿದಂತಹ ಒಂದು 55% ರೈತನು ಭರಿಸಬೇಕಾಗುತ್ತೆ. ಇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಸಂಬಂಧಪಟ್ಟಂತದ್ದು. ಇನ್ನು ಜಲಾನಯನ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿದೆ. ಅಂದ್ರೆ ಅಂತರ್ಜಲ ಒಂದು ಗುಣಮಟ್ಟವನ್ನ ಸುಧಾರಣೆ ಮಾಡೋಕ್ಕೋಸ್ಕರವಾಗಿ ಬೋರ್ವೆಲ್ಗಳು ಹೆಚ್ಚಾಗಿ ಕೊರಿತಾ ಇರುವ ಸಂದರ್ಭದಲ್ಲಿ ಇಂಗು ಗುಂಡಿಗಳನ್ನ ಸ್ಥಾಪನೆ ಮಾಡುವಂಥದ್ದು, ಮಳೆ ನೀರನ್ನ ಕೊಯ್ಲುವನ್ನ ತೆಗೆದುಕೊಂಡು ಬರುವಂಥದ್ದು, ಆಮೇಲೆ ಬೆಳೆಗಳಿಗೆ ಒಂದು ಮಿಶ್ರ ಬೆಳೆಗಳನ್ನ ಆಯ್ಕೆ ಮಾಡುವಂಥದ್ದು, ಬಹು ಬೆಳೆಗಳನ್ನ ಆಯ್ಕೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಒಂದು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಬರುವಂಥದ್ದು. ಅಂತರ್ಜಲ ಗುಣಮಟ್ಟವನ್ನ ಹೆಚ್ಚಿಗೆ ಮಾಡುವಂತಹ ಕೆಲಸಗಳಲ್ಲಿ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಅಟಲ್ ಭೂಜಲ್ ಯೋಜನೆ ಅನ್ನುವಂಥದ್ದು ಬರುತ್ತೆ. RKV ತಡೆ ಅಣೆಕಟ್ಟು ನಿರ್ಮಾಣವನ್ನ ಮಾಡುವಂಥದ್ದು. ಇಲ್ಲಿ ಮಳೆ ನೀರನ್ನ ಸಂಗ್ರಹಿಸಿ ಅಂತರ್ಜಲ ಅಭಿವೃದ್ಧಿಪಡಿಸುವಂತಹ ಉದ್ದೇಶವನ್ನು ಹೊಂದಿರುವಂಥದ್ದು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಬಂದಂತಹ ಯೋಜನೆ ಇದಾಗಿರುತ್ತೆ. ಇದರ ಪ್ರಮುಖ ಉದ್ದೇಶ ಅನ್ನುವಂಥದ್ದು ನೋಡೋದಾದ್ರೆ ರೈತರಿಗೆ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಒಂದು ಚಟುವಟಿಕೆಗಳ ಅನುಷ್ಠಾನವನ್ನ ಪ್ರೋತ್ಸಾಹ ಮಾಡುವಂಥದ್ದು. ಅಂದ್ರೆ ಕೆಲವು ಬಾರಿ ರೈತರಿಗೂ ಕೂಡ ಈ ಮಿಶ್ರ ಬೆಳೆಗಳಿಂದ ಬೆಳೆಯುವಂತಹ ಪ್ರಕ್ರಿಯೆಯಿಂದ ಅಂತರ್ಜಲವನ್ನ ಹೇಗೆ ವೃದ್ಧಿ ಮಾಡಬಹುದು, ಜೊತೆಗೆ ಈ ಬದುಗಳನ್ನು ನಿರ್ಮಿಸುವಂಥದ್ದು, ರೈತರ ಬೆಳೆಯಲ್ಲಿ ಪರಿವರ್ತನೆಗಳನ್ನ ಮಾಡುವಂಥದ್ದು, ಬಹು ಬೆಳೆ ಬೆಳೆಯುವಂಥದ್ದು, ಇಂಗು ಗುಂಡಿಗಳನ್ನ ಮಾಡುವಂಥದ್ದು, ನೀರಿನ ಸದ್ಬಳಕೆಯನ್ನ ಯಾವ ಮೂಲಗಳಿಂದ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತಹ ಒಂದು ಯೋಜನೆಗಳನ್ನ ಹಾಕಿಕೊಡುವಂತಹ ಕೆಲಸ ಅಟಲ್ ಭೂಜಲ್ ಯೋಜನೆ ಮಾಡುವಂಥದ್ದು. ಇದು ಜಲಾನಯನ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನ ನೋಡ್ತೇವೆ. ಇಲ್ಲಿ ನೋಡೋದಾದ್ರೆ ನಾವಿಂತ ಅಭಿವೃದ್ಧಿಯ ಮೂಲಕವಾಗಿ ಕೃಷಿ ಚೇತರಿಕೆಗಾಗಿ ಜಲಾನಯನ ಪ್ರದೇಶಗಳ ಒಂದು ಪುನರ್ ಅಭಿವೃದ್ಧಿಯನ್ನ ಮಾಡೋದಕ್ಕೋಸ್ಕರವಾಗಿ ವಿಶ್ವ ಬ್ಯಾಂಕ್ ಕಾರ್ಯಕ್ರಮವನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಸುಮಾರು 25 ಜಿಲ್ಲೆಗಳಲ್ಲಿ ಒಟ್ಟು 600 ಕೋಟಿ ರೂಗಳಷ್ಟು ಒಂದು ವೆಚ್ಚವನ್ನ ಮಾಡಿರುವಂತದ್ದು ನಾವು ನೋಡ್ತೇವೆ. ಇದು ವಿಶ್ವ ಬ್ಯಾಂಕ್ನಿಂದ ಸಾಲ 70% ಪಡೆದಿರುವಂತದ್ದು. ಇನ್ನು ರಾಜ್ಯದ ಪಾಲು ಅಂತ ಬಂದಾಗ 30% ನಾವು ಇದನ್ನ ಗಮನಿಸಬೇಕಾಗುತ್ತೆ. ಈ ಒಂದು ಕೃಷಿ ಚೇತರಿಕೆಗಾಗಿ ಜಲಾನಯನ ಪ್ರದೇಶಗಳ ಪುನರ್ಜೀವನದ ಒಂದು ಉದ್ದೇಶಕ್ಕಾಗಿ. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಿದಾಗಿರುತ್ತೆ. ನಂತರದಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.